ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೊಂದು ಟೊಮ್ಯಾಟೊ ಆಮ್ಲೆಟ್ ಮೈದಾದಿಂದ ಮಾಡೋದು ತೋರಿಸ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದು ಪಾತ್ರೆ ತೊಗೊಳ್ಳಿ, ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಒಂದು 1/4 kg ಅಷ್ಟು ಮೈದಾ ಹಿಟ್ಟಿದೆ, ಅದು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಅದಕ್ಕೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ತೊಳೆದು ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಸೇರಿಸ್ಬೇಕಾಗತ್ತೆ. ನಾನು ನೋಡಿ, ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಚಿಕ್ಕಕ್ಕಾಗುತ್ತೆ ಅಷ್ಟು ಚಿಕ್ಕಕ್ಕೆ ಕಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಹಸಿಮೆಣಸು 2 ಹಾಕಿದ್ದೀನಿ, ಖಾರ ಪುಡಿ ಹಾಕ್ತೇನೆ, ಅದರಿಂದ ಹಸಿಮೆಣಸು 2 ಹಾಕಿದ್ದೀನಿ. 2 ಹಸಿಮೆಣಸು ಕಟ್ ಮಾಡಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಒಂದೇ ದೊಡ್ಡದಿದ್ರೆ 1-2 ಸಾಕು, ಈರುಳ್ಳಿ ದೊಡ್ಡದಿದ್ರೆ 1-2 ಸಾಕು. ನೋಡಿ, ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಇದು ಹೆಲ್ದಿ ರೆಸಿಪಿ, ತರಕಾರಿ ತಿನ್ನಲ್ಲ ಅನ್ನೋರಿಗೆ ಇದೊಂದು ಟೊಮ್ಯಾಟೊದು ಆಮ್ಲೆಟ್ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ, ನುಗ್ಗೆ ಸೊಪ್ಪು ಭಾಳ ಒಳ್ಳೆಯದು, ನುಗ್ಗೆ ಸೊಪ್ಪು ಹೆಲ್ತಿಗೆ. ನೋಡಿ, ನುಗ್ಗೆ ಸೊಪ್ಪು ಇದರಲ್ಲಿ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಏನು ಚಟ್ನಿ ಅದೆಲ್ಲ ಏನು ಬೇಡ, ಎಲ್ಲ ಸೊಪ್ಪು ತರಕಾರಿ ಹಾಕಿರೋದ್ರಿಂದ ಹಾಗೆ ತಿನ್ಬೋದು ಇದು. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಮತ್ತು ಇದು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ. ನೋಡಿ, ಉಪ್ಪು ಎಷ್ಟು ಬೇಕೋ ಅಷ್ಟು, ನಿಮಗೆ ಟೇಸ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದರ ಜೊತೆಗೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಳ್ಳಿ. ಇದರಲ್ಲಿ 1 ಚಮಚ ಹಾಕಿದ್ದೀನಿ ನಾನು, ಒಂದು ಚಿಕ್ಕ ಚಮಚ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಖಾರ ಇದ್ದರೆ ಒಂದು ಸ್ವಲ್ಪ, ಚಟ್ನಿ ಎಲ್ಲ ಏನಿಲ್ಲಲ್ಲ, ಅದರಿಂದ ಸ್ವಲ್ಪ ಖಾರ ಇದ್ದರೆ ಏನಾಗಲ್ಲ. ಖಾರದ ಪುಡಿ ಹಾಕ್ಕೊಳ್ಳಿ. ನೀರು ಹಾಕಿ ಕಲಿಸ್ಕೊಳ್ಬೇಕು ಚೆನ್ನಾಗಿ, ಇದು ಗಟ್ಟಿ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜೀರಿಗೆ ಹಾಕಿದ್ದೀನಿ. ನೋಡಿ, ಎಷ್ಟು ಹಾಕ್ಕೊಂಡು ಚೆನ್ನಾಗಿ ತರಕಾರಿ ಎಲ್ಲ ಮಿಕ್ಸ್ ಆಗೋ ಥರ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ನೀರು ಹಾಕಬೇಕು, ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಉಪ್ಪು ಖಾರ ಎಲ್ಲ, ಸೊಪ್ಪು ಎಲ್ಲ ಮಿಕ್ಸ್ ಆಗಿ ಬರಬೇಕದು. ಸ್ವಲ್ಪ ಚೆನ್ನಾಗೇ ಕಲಿಸ್ಬೇಕಾಗತ್ತೆ. ಹಿಟ್ಟು ಹದ, ದೋಸೆ ಹಿಟ್ಟು ಹದ ಬರಬೇಕದು. ಆ ಥರ ಚೆನ್ನಾಗಿ ಕಲಸಿ, ಚೆನ್ನಾಗಿರುತ್ತೆ. ತರಕಾರಿ ತಿಂದಂಗೂ ಆಗಲ್ಲ, ಅದು ದೋಸೆ ಜೊತೆ ಹೋಗೋದ್ರಿಂದ ನಿಮಗೆ ತರಕಾರಿನೂ ಸೇರಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟು ಹಾಕಿರೋದ್ರಿಂದ ಈ ಥರ ಒಂದು ಸತಿ ದೋಸೆ ಟ್ರೈ ಮಾಡಿ ನೋಡಿ ನೀವು. ಅಂದರೆ ಇದು ಸ್ವಲ್ಪ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಅಂದರೆ ಹಿಟ್ಟು ಲೇಟು ಒಂದು ಸ್ವಲ್ಪ ತರಕಾರಿ ಇರೋದ್ರಿಂದ ಹಾಕಿಬಿಟ್ಟು ನಿಧಾನ ಸಣ್ಣ ಉರಿಲಿ ಬೇಯಿಸಿ ತಗೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ದೋಸೆ. ಸ್ವಲ್ಪ ಎಣ್ಣೆ ಹಾಕೋರಾದರೆ ಎಣ್ಣೆ ಇಲ್ಲ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸೋದ್ರಲ್ಲೇ ಇರೋದು. ಮತ್ತು ಬಿಸಿ ದೋಸೆ ತಿನ್ನಬೇಕಿದು. ತಣ್ಣಗಾದ್ಮೇಲೆ ಯಾವ ಟೇಸ್ಟು ಇರಲ್ಲ. ಗೋಧಿ ಹಿಟ್ಟು ದೋಸೆ ಇರುತ್ತಲ್ಲ, ಆ ಥರ ತಣ್ಣಗಾದ್ಮೇಲೆ ಇದು ತಿನ್ನೋಕ್ಕಾಗಲ್ಲ. ಅದರಿಂದ ಬಿಸಿ ನೀವು ದೋಸೆ ತೆಗಿತಿದ್ದಂಗೆ ಅದು ತಿಂದರೆ ತುಂಬ ಟೇಸ್ಟ್ ಮಸ್ತ್ ಅನಿಸುತ್ತೆ. ನೋಡಿ, ಒಂದು ಸತಿ ನಿಮ್ಮ ಮನೆಯಲ್ಲೂ ನೀವು ಟ್ರೈ ಮಾಡಬೇಕಾದ್ರೆ ತಿಂದು ನೋಡಿ, ನಮಗೆ ಹೇಳಿ ಯಾವ ಥರ ಬಂತು ಅಂತ. ಟೇಸ್ಟು ಇರುತ್ತೆ, ತರಕಾರಿ ಸೊಪ್ಪು ಹಾಕಿರೋದ್ರಿಂದ. ಜೊತೆಗೆ ಬಿಸಿ ಅಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಆಯ್ತು, ಅದು ಹಿಟ್ಟು ಕಲಸಿದ್ದೀನಿ. ಕರೆಕ್ಟ್ ದೋಸೆ ಹಿಟ್ಟು ಹದ, ದೋಸೆ ಯಾವ ಥರ ಮಾಡ್ತೀವೋ ಆ ಥರ ಹದ ಬರಬೇಕು. ನೋಡಿ, ಇಲ್ಲಿ ಒಂದು ಕಾವಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ದೋಸೆದು. ಅದಕ್ಕೆ ಸ್ವಲ್ಪ ಬಿಸಿ ಆದರೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ. ನೋಡಿ, ಅದು ಕಾವಲಿ ಬಿಸಿಗೆ ಇಟ್ಟಿದ್ದೀನಲ್ಲ, ಸ್ವಲ್ಪ ಬಿಸಿ ಆಗಲಿ ಅದು ಚೆನ್ನಾಗಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನೋಡಿ, ಹಿಟ್ಟು ಈ ಥರ ಕಲಸಿದೆ. ನೋಡಿ, ನಾನು ಆವಾಗಲೇ ತೋರಿಸಿದ್ನಲ್ಲ, ಇಷ್ಟು ದೋಸೆ ಹಿಟ್ಟು, ಸೇಮ್ ದೋಸೆ ಹಿಟ್ಟು ಹೇಗಿರುತ್ತೋ ಅದೇ ಥರ. ಅದರಲ್ಲಿ ತರಕಾರಿ ಇದೆ. ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ. ಎಣ್ಣೆ ಟೇಸ್ಟ್ ಇದು. ಎಣ್ಣೆ ಹಾಕಲ್ಲ, ತುಪ್ಪ ಇರೋರು ತುಪ್ಪ, ಬೆಣ್ಣೆ ಆ ಥರ ಏನು ಬೇಕಾದ್ರೂ ಹಾಕ್ಕೊಳ್ಬೋದು ನಿಮಗೆ ಟೇಸ್ಟಿಗೆ ತಕ್ಕಂಗೆ. ನೋಡಿ, ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದಕ್ಕೇನಂದರೆ ಸ್ವಲ್ಪ ಎಣ್ಣೆನೇ ಜಾಸ್ತಿ ಬೇಕಾಗಿರೋದು. ಮತ್ತು ಸಣ್ಣ ಉರಿಲಿ ಬೇಯಿಸ್ಬೇಕು, ಬಿಸಿ ತಿನ್ನಬೇಕು. ಹಾಗಿದ್ರೇ ಟೇಸ್ಟು. ಇಲ್ಲಾಂದರೆ ಅದು ತಣ್ಣಗಾಗೋಗ್ಬಿಟ್ರೆ ಅದೊಂಥರ ಟೇಸ್ಟ್ ಬರಲ್ಲ. ಅದು ನೋಡಿ, ಈ ಥರ ತರಕಾರಿ ಸೊಪ್ಪು ಎಲ್ಲ ಬಂದಿದೆ ನೋಡಿ. ಒಂದು ಬೆಳಗ್ಗೆ ತಿಂಡಿಗೂ ಅಡ್ಡಿಲ್ಲ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಮತ್ತು ಅದು ಮಧ್ಯಾಹ್ನ ಬಾಕ್ಸಿಗೆ ಆ ಥರ ಎಲ್ಲ ಆದರೆ ಚೆನ್ನಾಗಿ ಬರಲ್ಲ, ತಣ್ಣಗಿರಬಾರ್ದು ಅದು. ಬಿಸಿ ಎಷ್ಟು ಬಿಸಿ ಇದ್ದರೆ ಟೇಸ್ಟ್ ಅಷ್ಟೇ, ತಣ್ಣಗಾದ್ಮೇಲೆ ಟೇಸ್ಟ್ ಬರಲ್ಲ. ಅದರಿಂದ ಮಾಡಿಕೊಂಡ್ರೆ ಬಿಸಿಯಾಗಿ ತಿನ್ನಿ. ಬಿಸಿಯಾಗಿ ತಿಂದವಾಗ ಅದೊಂಥರ ಗರಿ ಬರುತ್ತೆ. ಸಣ್ಣ ಉರಿಯಲ್ಲಿ ಬೇಯಿಸಿರ್ತೀವಲ್ಲ ಚೆನ್ನಾಗಿ, ಅದು ಅರ್ಜೆಂಟ್ ಮಾಡಿ ಗಡಿಬಿಡಿ ಮಾಡಿ ದೊಡ್ಡ ಉರಿ ಇಟ್ಬಿಟ್ಟು ಬೇಯಿಸಿದ್ರೆ ಒಳಗಡೆ ಎಲ್ಲ ಬೇಯಲ್ಲ ಅದು. ನೋಡಿ, ನಾನು ಸಣ್ಣ ಉರಿಲಿಟ್ಟು ಎಷ್ಟು ಚೆನ್ನಾಗಿ ಬೇಯಿಸಿದ್ದೀನಿ. ಈ ಥರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ತಕ್ಷಣಕ್ಕೆ ಏನು ಚಟ್ನಿ ಬೇಡ, ಏನು ಬೇಡ, ಟೀ ಒಂದಿದ್ರೆ ಸಾಕು, ಆರಾಮ್ ಬ್ರೇಕ್ಫಾಸ್ಟ್ ಆಗುತ್ತೆ, ತಿನ್ಕೋಬೋದು. ಆ ಥರ ನೋಡಿ, ಸ್ವಲ್ಪ ಎಣ್ಣೆ
ಈ ಎಣ್ಣೆ ಬಿದ್ರೇ ಟೇಸ್ಟ್ ಅದು, ಇಲ್ಲ ಅಂದರೆ ಅಷ್ಟು ಟೇಸ್ಟ್ ಬರೋಲ್ಲ. ಡ್ರೈ ಇದ್ದರೆ ಟೇಸ್ಟ್ ಆಗೋಲ್ಲ. ನೋಡಿ ಈ ಥರ ಚೆನ್ನಾಗಿ ಎರಡು ಕಡೆ ನಿಧಾನಕ್ಕೆ ಸಣ್ಣ ಊರಲ್ಲಿ ಬೇಯಿಸ್ಕೊಂಡ್ರೆ ನೋಡಿ. ಮತ್ತೊಂದು ಸೆಕೆಂಡ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ನೋಡಿ ಚೆನ್ನಾಗಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ. ನೀವು ಒಂದು ಸತಿನಾರು ಮನೆಯಲ್ಲಿ ಮಾಡಿಕೊಂಡು ತಿಂದು ನೋಡಿ. ನಾನು ಹೇಳಿದರೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬಿಸಿ ಬಿಸಿ ಇರಬೇಕಷ್ಟೆ, ತಣ್ಣಗಾದ್ಮೇಲೆ ತಿಂದರೆ ಟೇಸ್ಟ್ ಇರಲ್ಲ, ಅದೇ ಮೇನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ನುಗ್ಗೆ ಸೊಪ್ಪು ಮತ್ತು ಎಲ್ಲ ಥರ ಸೊಪ್ಪು ಹಾಕಿದ್ನಲ್ಲ, ಯಾವುದು ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೋಬೋದು ನೀವು, ಯಾವ್ದಾದ್ರು ಸೊಪ್ಪು ಹಾಕ್ಕೋಬೋದು.